ಮೊದಲನೇ ಸುತ್ತಿನ ಮತ ಎಣಿಕೆಯಲ್ಲಿ ಬಿಜೆಪಿ 1000 ಮತಗಳ ಮುನ್ನಡೆಯನ್ನ ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಮುನ್ನಡೆಯನ್ನು ಹೊಂದಿದ್ದಾರೆ. 1000 ಮತಗಳ ಮುನ್ನಡೆಯನ್ನ ಹೊಂದಿದ್ದಾರೆ. ಈಗಾಗಲೇ ಮೊದಲನೇ ಸುತ್ತಿನ ಮತ ಎಣಿಕೆಯ ಪ್ರಗತಿಯಲ್ಲಿದೆ. ಮೊದಲನೆಯ ಸುತ್ತಿನ ಮತ ಎಣಿಕೆಯಲ್ಲಿ ಬಿಜೆಪಿ 1000ಕ್ಕಿಂತ ಹೆಚ್ಚು ಮತಗಳ ಅಂತರದ ಮುನ್ನಡೆಯನ್ನ ಸಾಧಿಸಿದೆ. ದಾವಣಗೆರೆ ದಕ್ಷಿಣದಲ್ಲಿ ಇದು ಕಾಂಗ್ರೆಸ್ ಅತ್ಯಂತ ಭದ್ರಕೋಟೆ ಅಥವಾ ಅದನ್ನು ಸುಭದ್ರಕೋಟೆ ಅಂತ ಕರೀಬಹುದು. ಆ ರೀತಿಯಾದಂತಹ ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಶ್ರೀನಿವಾಸ್ ದಾಸ್ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮೊದಲನೇ ಸುತ್ತಿನಲ್ಲಿ ಬಿಜೆಪಿ 1000 ಮತಗಳ ಮುನ್ನಡೆಯನ್ನು ಸಾಧಿಸಿದೆ. ಸರ್ಜಿ ಅವರೇ, ನಮ್ಮ ಪಾರ್ಟಿಯಲ್ಲಿ ಇದು ತುಂಬ ಪ್ಲ್ಯಾಂಡ್ ಆಗಿ ಇದನ್ನು ನಮ್ಮ ಕ್ಯಾಂಡಿಡೇಟನ್ನು ಹಾಕಿದ್ದು. ಏನು ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಏನಿದ್ದಾರೆ, ನಮಗೆ OBC ಗ್ರೂಪಲ್ಲಿ ಬರುವಂಥದ್ರಲ್ಲಿ ನಮ್ಗೆ ಏನಾಗುತ್ತೆ, ಬ್ಯಾಕ್ವರ್ಡ್ ಕಮ್ಯುನಿಟಿ ಮತ್ತು ಕನ್ಸಾಲಿಡೇಟ್ ಮಾಡಬೇಕು ಅಂತಲೇ ಈ ಸತಿ ಅವ್ರನ್ನ ಮಾಡಿದ್ದು. ಅಲ್ಲೇನಾಗಿದೆ ಅಂದರೆ, ಮುಸ್ಲಿಂ ಮತದಾರ ಅಲ್ಪಸಂಖ್ಯಾತರು ಹೈಯೆಸ್ಟ್ ಇರೋದು 82,000 ವೋಟ್ ಇದೆ. ಅದರಲ್ಲಿ ವೋಟ್ ಹಾಕಿರೋ ಪರ್ಸೆಂಟೇಜ್ ನೋಡಿದರೆ ಮೆಜಾರಿಟಿ ಆಫ್ ದ ಟೈಮ್ ಇಡೀ ಭಾರತ ದೇಶದಲ್ಲಿ ಹೈಯೆಸ್ಟ್ ವೋಟ್ ಹಾಕೋದು ಯಾರು ಅಂದರೆ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮ್ಸ್. ಅಂದರೆ ಎಲ್ಲ ಕನ್ಸಾಲಿಡೇಷನಲ್ಲಿ ಅವರು ಸಾಲಿಡ್ ಕನ್ಸಾಲಿಡೇಷನ್ ಆಗಬೇಕು. ಬಟ್ ಈ ಸತಿ ವೋಟ್ ನೋಡಿ ಅವರ ಟೋಟಲ್ ನಂಬರ್ ಆಫ್ ಮುಸ್ಲಿಮ್ಸ್ ವೋಟೆಡ್ ತುಂಬ ಕಡಿಮೆ ಆಗಿದೆ ಈ ಸತಿ. ಆಮೇಲೆ ಯಾವಾಗಲೂ 40,000 ರಿಂದ 50,000 ಮತಗಳ ಅಂತರದಲ್ಲಿ ಶಾಮನೂರು ಶಿವಶಂಕರಪ್ಪ ಅಂತ ಗೆಲ್ಲುವಂಥ ಅದು ಏನು ದಾವಣಗೆರೆ ಇದೆ, ಅದರಲ್ಲಿ ಇಷ್ಟರ ಮಟ್ಟಿಗೆ ಹಲ್ಚಲ್ ಮಾಡ್ತೀವಿ ಅಂದರೆ ಇದು ರಾಜ್ಯದ ಮುಂದಿನ 2028ರ ಎಲೆಕ್ಷನ್ನ ಒಂದು ಆರಂಭ ಅಂತ ನಾವು ಇದನ್ನು ಅನ್ಕೋಬೋದು. ಈಗ ಇದರಲ್ಲಿ ತುಂಬ ಚೆನ್ನಾಗಿ ಕನ್ಸಾಲಿಡೇಟ್ ಆಗಿದೆ. ಎಷ್ಟೇ ಅವರು ಅಧಿಕಾರದಲ್ಲಿರುವಂಥದ್ದು, ಆವಾಗಲೇ ಹೇಳಿದೆ, 23 ಎಲೆಕ್ಷನ್ಸಲ್ಲಿ ಟೋಟಲ್ 18 ಎಲೆಕ್ಷನ್ನು ಆಡಳಿತ ಪಕ್ಷದವರೇ ಗೆಲ್ಲುವಂಥ ಈ ಬೈ ಎಲೆಕ್ಷನ್ಸಲ್ಲಿ ಈ ರೀತಿ ಮುನ್ನಡೆ ಬಂದಿದೆ ಅಂದರೆ ಅದರ ಅರ್ಥ ಮಾಡ್ಕೋಬೇಕು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ BJPಯ ನೆಕ್ಸ್ಟ್ 2028ರಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತದೆ ಅನ್ನೋದಕ್ಕೆ ಒಂದು ಸೂಚನೆ ಅಂತ ಹೇಳಿ. 50ರ ಗಡಿ ದಾಟಿಸಿರುವಂತಹ DMK ಅಲ್ಲಿನೇ ಸ್ಟ್ರಕ್ ಆಗಿದೆ. 54ರಲ್ಲಿ ಹೋಗಿ ಅಲ್ಲೇ ನಿಂತ್ಕೊಂಡಿದೆ. 54, 56, 56 ನಿಂತಿದೆ. ಆದರೆ DMK ಮತ್ತು TVK ಎರಡೂ ಕೂಡ ಈಗಾಗಲೇ TVK ಎರಡನೇ ಅತಿ ಹೆಚ್ಚಿನ ಸ್ಥಾನಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಮತ್ತು ಆಲ್ರೆಡಿ ವಿಜಯ್ ಅವರು ಪೆರಂಬೂರು ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಪೆರಂಬೂರು ಕ್ಷೇತ್ರದಲ್ಲಿ ಅವರು ಮುನ್ನಡೆಯನ್ನು ಸಾಧಿಸಿದ್ದಾರೆ. ಈ ಮೂಲಕ ಬಹಳ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇದೆ. 37 ಕಡೆಗಳಲ್ಲಿ TVK ಮುನ್ನಡೆಯನ್ನು ಹೊಂದಿದೆ. TMC ವರ್ಸಸ್ BJP ನಡೀತಾ ಇರುವಂತಹ ಪಶ್ಚಿಮ ಬಂಗಾಳದಲ್ಲೂ ಕೂಡ ಅಷ್ಟೇ ಭಾರತೀಯ ಜನತಾ ಪಕ್ಷ 119 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಬಾಗಲಕೋಟೆಯಲ್ಲಿ ಮೊದಲ ಸುತ್ತಿನಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಸಿಕ್ಕಿದೆ. ಕಾಂಗ್ರೆಸ್ 3207 ಮತಗಳಿಂದ ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿದೆ. ಇಲ್ಲಿ ಉಮೇಶ್ ಮೇಟಿ ಅವರು ಮುನ್ನಡೆಯನ್ನು ಹೊಂದಿದ್ದಾರೆ. ಎರಡನೇ ಸುತ್ತಿನ ಮತ ಎಣಿಕೆ ಈಗಾಗಲೇ ಆರಂಭ ಆಗಿದೆ. ಇಲ್ಲೂ ಅಷ್ಟೇ ವಿಶೇಷವಾಗಿ ಬಾಗಲಕೋಟೆಯ ಮತ ಎಣಿಕೆಯ ವಿಚಾರದಲ್ಲೂ ಕೂಡ ಅಷ್ಟೇ ಕಡೆ ಸುತ್ತಿನವರೆಗೂ ಕೂಡ ನಾವು ಕಾಯಲೇಬೇಕಾಗತ್ತೆ. ಇಲ್ಲಿ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಇದೆ. ನಗರ ಪ್ರದೇಶದಲ್ಲೂ ಕೂಡ ಸುಮಾರು 1 ಲಕ್ಷಕ್ಕಿಂತ ಮೀರಿದಂತಹ ಮತಗಳಿದ್ದಾವೆ ಅಲ್ಲಿ. ಹಾಗಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಹೊಂದಿದೆ. ಗ್ರಾಮೀಣ ಭಾಗದಲ್ಲಿ ಕಾಂಗ್ರೆಸ್ ಉತ್ತಮವಾದಂಥ ಹೋಲ್ಡನ್ನು ಹೊಂದಿರುವಂಥದ್ದು. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಈ ಮುನ್ನಡೆಯನ್ನು ಉಳಿಸ್ಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ನೋಡಬೇಕಿದೆ. ಇದನ್ನು ಎಷ್ಟು ಹಿಗ್ಗಿಸ್ಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಕಾಂಗ್ರೆಸ್ನ ಪಾಲಿಗೆ. ಬಹಳ ಜಿದ್ದಾಜಿದ್ದಿನ ಪೈಪೋಟಿ ಇರುವಂತಹ ಮತಕ್ಷೇತ್ರಗಳು ಇವೆರಡೂ ಕೂಡ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ. ಈ ದಾವಣಗೆರೆ ದಕ್ಷಿಣದಲ್ಲೂ ಕೂಡ ಅಷ್ಟೇ ಗ್ರಾಮಾಂತರ ಭಾಗ ಇದೆ, ನಗರ ಪ್ರದೇಶ ಇದೆ, ಮುಸ್ಲಿಂ ಬಾಹುಳ್ಯದ ಪ್ರದೇಶ. ಇನ್ನಷ್ಟೇ ಮತ ಎಣಿಕೆಗೆ ಬರಬೇಕಾಗಿರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಇದು ಈಗೇನು ನೋಡ್ತಾ ಇದ್ದೀವಿ ನಾವು, ಇದು ಮೊದಲ ಸುತ್ತು ಅಥವಾ ಎರಡನೇ ಸುತ್ತು ಅಥವಾ 10ನೇ ಸುತ್ತಿನವರೆಗೂ ಕೂಡ ಇದು ಆರಂಭಿಕ ಟ್ರೆಂಡ್ಗಳಷ್ಟೇ. ಅಂತಿಮವಾಗಿ ಏನಾಗುತ್ತೆ ಅಂತೇಳಿ ಪಶ್ಚಿಮ ಬಂಗಾಳ ಮಾತ್ರ ವೆರಿ ಕ್ಲಿಯರ್ ಆಗಿ ತೋರಿಸ್ತಾ ಇರುತ್ತದೆ. ಭಾರತೀಯ ಜನತಾ ಪಕ್ಷ ತನ್ನ ಚುನಾವಣಾ ತಂತ್ರಗಾರಿಕೆಯಲ್ಲಂತೂ ಯಶಸ್ವಿಯಾಗಿದೆ, ಅದು ಸ್ಪಷ್ಟ ಇದೆ. ಆದರೆ ರಿಸಲ್ಟ್ ಅಂತಿಮವಾಗಿ ಎಲ್ಲಿ ಬಂದು ನಿಲ್ಲುತ್ತೆ ಅಂತ ನೋಡಬೇಕು. 120 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಹೊಂದಿದೆ. TMC 107 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಹಾಗೆಯೇ ತಮಿಳುನಾಡಿನಲ್ಲೂ ಕೂಡ ಅಷ್ಟೇ DMK ಏನು ನಾವು 2ನೇ ಬಾರಿ ಅಧಿಕಾರವನ್ನು ಹಿಡಿಬಹುದು ಅನ್ನೋಂಥ ವಿಶ್ವಾಸದಲ್ಲಿದ್ದರಲ್ಲ, ಆ ವಿಶ್ವಾಸಕ್ಕೆ ಪೂರಕವಾದಂಥ ರಿಸಲ್ಟ್ ಅಲ್ಲಿ ಗೋಚರಿಸ್ತಾ ಇಲ್ಲ. ಅತಿ ದೊಡ್ಡ ಪಕ್ಷವಾಗಿದೆ DMKಯ ಮೈತ್ರಿಕೂಟ, ಅತಿ ದೊಡ್ಡ ಮೈತ್ರಿಕೂಟವಾಗಿದೆ DMK ಮೈತ್ರಿಕೂಟ. ಪಿಣರಾಯಿ ವಿಜಯನ್ ಅವರ ಪಕ್ಷ ಈಗಾಗಲೇ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಕೇರಳಂನಲ್ಲಿ. ಅಲ್ಲಿ ಈಗ UDF ಮುನ್ನಡೆಯನ್ನು ಸಾಧಿಸಿದೆ. UDF ಮತ್ತು LDF ನಡುವೆ ಏನು ಫೈಟನ್ನು ನೋಡ್ತಾ ಹೋದಾಗ ನೆಕ್ ಟು ನೆಕ್ ಫೈಟ್ ಮುಂದುವರೆದಿದೆ ಎರಡೂ ಕಡೆಗಳಲ್ಲೂ ಕೂಡ. ಒಂದು ಕಡೆ UDF ಅವರು ಕ್ಲಿಯರ್ ಮೆಜಾರಿಟಿಗೆ ಬೇಕಾಗಿರುವಂತಹ ಸೀಟ್ಗಳಲ್ಲಿ 72 ಸೀಟ್ಗಳಲ್ಲಿ ಈಗ ಮುನ್ನಡೆಯನ್ನು ಸಾಧಿಸಿದ್ದಾರೆ. LDF 59 ಸೀಟ್ಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವಂಥದ್ದು. NDA ಈ ಬಾರಿಯ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ NDA 3 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. 2 ಕ್ಷೇತ್ರಗಳಲ್ಲಿ ಇತರರು ಮುನ್ನಡೆಯನ್ನು ಸಾಧಿಸಿದ್ದಾರೆ.